ಇನ್ನು ಕೆಪಿಎಸ್ಸಿ ಪರೀಕ್ಷೆ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮದೇನು ತಪ್ಪಿಲ್ಲ ಅಂತ ಕೆಪಿಎಸ್ಸಿ ಸಮರ್ಥನೆಯನ್ನ ಮಾಡಿಕೊಂಡಿದೆ. ನಮ್ಮದೇನು ತಪ್ಪಿಲ್ಲ ಅಂತ ಹೇಳಿದೆ ಕೆಪಿಎಸ್ಸಿ. ಓಪನ್ ಆಗಿದೆ ಹೇಗೆ? ಹಾಗಾದ್ರೆ ಪತ್ರಿಕೆಯನ್ನ ಸಾಗಿಸುವಾಗ ಎಲ್ಲಾ ಕ್ರಮ ಕೈಗೊಂಡಿದ್ದೇವೆ, ಸಾಗಿಸುವಾಗ ಮೇಲಿನ ಕವರ್ ಹರಿದು ಹೋಗಿದೆ ಅಂತ ಸಮರ್ಥನೆ ಮಾಡಿಕೊಂಡಿದೆ ಕೆಪಿಎಸ್ಸಿ. ಇದನ್ನ ಹೊರತುಪಡಿಸಿದ್ರೆ ಯಾವ ಲೋಪ ಕೂಡ ಆಗಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಈಗ ಕೆಪಿಎಸ್ಸಿ ಸಮರ್ಥನೆಯನ್ನ ಮಾಡಿಕೊಂಡಿದೆ, ಸ್ಪಷ್ಟನೆಯನ್ನ ನೀಡಿದೆ. ಮುಖ್ಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಾ, ಆಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಈಗಾಗಲೇ ಕೇಳಿ ಬಂದಿದೆ. ಆ ಬೆನ್ನಲ್ಲೇ ಕೆಪಿಎಸ್ಸಿ ಈಗ ಒಂದು ಸ್ಪಷ್ಟನೆಯನ್ನ ನೀಡಿರೋದು ನೋಡಿ, ಆ ಸ್ಪಷ್ಟನೆಯನ್ನ ಗಮನಿಸ್ತಾ ಇದ್ದೀವಿ. ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ. ಈ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ಮುಖ್ಯ ಪರೀಕ್ಷೆ, ಪ್ರಬಂಧ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂಥ ಆರೋಪವನ್ನು ಅನೇಕ ವಿದ್ಯಾರ್ಥಿಗಳು ಮಾಡಿದ್ರು. ಆ ಕವರ್ ಓಪನ್ ಆಗಿತ್ತು, ಹಾಗಾಗಿ ನಮಗಿದ್ರ ಬಗ್ಗೆ ಅನುಮಾನ ಇದೆ, ಓಪನ್ ಆಗಿದೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಈಗ ಕೆಪಿಎಸ್ಸಿ ಹೇಳ್ತಾ ಇರೋದು ಅಂಥದ್ದೇನೂ ಆಗಿಲ್ಲ, ಕವರ್ ಓಪನ್ ಆಗಿತ್ತು ಅಷ್ಟೇ, ಹರಿದು ಹೋಗಿತ್ತು ಅಷ್ಟೇ ಅನ್ನುವಂಥ ಮಾತನ್ನು ಈಗ ಕೆಪಿಎಸ್ಸಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸೋ ಮೂಲಕ ಸ್ಪಷ್ಟನೆಯನ್ನು ನೀಡಿದೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದ್ದೀವಿ ನಿನ್ನೆ ಅನೇಕ ವಿದ್ಯಾರ್ಥಿಗಳು ಕೂಡ ಇದರ ಬಗ್ಗೆ ಕಂಪ್ಲೇಂಟನ್ನು ಮಾಡಿದ್ರು, ಆರೋಪವನ್ನು ಮಾಡಿದ್ರು, ಮುಖ್ಯ ಪರೀಕ್ಷೆಯಲ್ಲೇ ಈ ರೀತಿ ಆಗಿದೆ ಅನ್ನುವಂಥ ಆರೋಪ. ಆದರೆ ಈಗ ಕೆಪಿಎಸ್ಸಿ ಅದೆಲ್ಲವೂ ನಡೆದೇ ಇಲ್ಲ, ಅಂಥದ್ದೇನು ಆಗೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರಕಟಣೆಯನ್ನ ಹೊರಡಿಸಿದ್ಯಲ್ಲ, ಹಾಗಾದ್ರೆ ಯಾವುದು ಸತ್ಯ ಯಾವುದು ಸುಳ್ಳು, ಏನಾಗಿತ್ತು ಹಾಗಾದ್ರೆ ಆಕ್ಚುಲ್ ಆಗಿ? ಎಸ್ ಅಶ್ವಿನಿ, ಏನು ನಿನ್ನೆ ಪ್ರಬಂಧ ಪರೀಕ್ಷೆಗೆ ಕೆಪಿಎಸ್ಸಿಯ ಮೇನ್ ಪರೀಕ್ಷೆ ನಡೀತಾ ಇತ್ತು. ಈ ಒಂದು ಮೇನ್ಸ್ನಲ್ಲಿ ಅಂದರೆ ಬೆಳಗ್ಗೆನೇ 10 ಗಂಟೆಗೆ ಎಲ್ಲರ ಮುಂದೆನೂ ಕೂಡ ಕ್ವಶನ್ ಪೇಪರ್ ಬಂಡಲ್ ಏನಿರುತ್ತೆ ಆ ಒಂದು ಬಂಡಲನ್ನು ಓಪನ್ ಮಾಡಬೇಕಾಗುತ್ತೆ ಅಲ್ಲಿರುವಂತಹ ಸಿಬ್ಬಂದಿ. ಅಂದರೆ ಎಲ್ಲರಿಗೂ ಏನು ವಿದ್ಯಾರ್ಥಿಗಳಿಗೆ ತೋರಿಸಿ ನಾವು ಯಾವುದೇ ರೀತಿ ಇದರಲ್ಲಿ ಸೀಲ್ ಓಪನ್ ಆಗಿಲ್ಲ ನೋಡಿ ಅಂತ ಹೇಳಿ ಒಮ್ಮೆ ಎಲ್ಲರಿಗೂ ಕೂಡ ತೋರಿಸಿ ಆ ಒಂದು ಕ್ವಶನ್ ಪೇಪರ್ ಬಂಡಲನ್ನು ಓಪನ್ ಮಾಡಬೇಕಾಗುತ್ತೆ. ಆದರೆ ನಿನ್ನೆ ಏನು ಕಸ್ತೂರಬಾ ನಗರದಲ್ಲಿರುವಂತಹ BBMP ಕಾಲೇಜಲ್ಲಿ ಒಂದು ಸೆಂಟರ್ ಇತ್ತು, ಆ ಒಂದು ಸೆಂಟರಲ್ಲಿ ರೂಮ್ ನಂಬರ್ 4 ಹಾಗೆ 6ರಲ್ಲಿ ಬಂಡಲನ್ನು ತೋರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಅಭ್ಯರ್ಥಿಗಳು ಗಮನಿಸ್ತಾರೆ ಮೇಲೆ ಹಾಕಿದಂತಹ ಒಂದು ಕವರ್ ಏನಿರುತ್ತೆ ಆ ಒಂದು ಕವರ್ ಓಪನ್ ಆಗಿರುತ್ತೆ. ಸಾಮಾನ್ಯವಾಗಿ ಈ ಒಂದು KS ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಏನಿರುತ್ತೆ ಅದಕ್ಕೆ 2 ಕವರನ್ನು ಹಾಕಿ ಸೀಲನ್ನು ಮಾಡಲಾಗಿರುತ್ತೆ. ಆದರೆ ಅದರಲ್ಲಿ ಮೊದಲ ಏನು ಕವರ್ ಇತ್ತು ಆ ಒಂದು ಕವರ್ ಓಪನ್ ಆಗಿತ್ತು. ಸೊ ಹೀಗಾಗಿ ಅಭ್ಯರ್ಥಿಗಳು ಕೂಡ ನಾವು ಪರೀಕ್ಷೆಯನ್ನು ಬರೆಯೋದಿಲ್ಲ ಅಂತ ಹೇಳಿ ಸಾಕಷ್ಟು ಗೊಂದಲಗಳ ನಂತರ ಅಲ್ಲಿರುವಂತಹ ಸಿಬ್ಬಂದಿಯು ಕೂಡ ಮನವೊಲಿಸಿ ಪರೀಕ್ಷೆಯನ್ನು ಬರೀತಾರೆ. ಅದಾದ ನಂತರ ಅಭ್ಯರ್ಥಿಗಳು ನೇರವಾಗಿ ಕಾಲೇಜಿನ ಪ್ರಾಂಶುಪಾಲಕರ ಕೊಠಡಿಗೆ ಹೋಗಿ ಅಲ್ಲಿ ಒಂದು ದೂರನ್ನು ನೀಡ್ತಾರೆ. ಏನು ಅಂತ ಹೇಳಿದ್ರೆ ನಾವು ಬರೆದಂತಹ ಪ್ರಶ್ನೆ ಪತ್ರಿಕೆ ಏನಿತ್ತು, ನಮಗೆ ಸಿಕ್ಕಿದಂತಹ ಪ್ರಶ್ನೆ ಪತ್ರಿಕೆ, ಆ ಒಂದು ಪ್ರಶ್ನೆ ಪತ್ರಿಕೆಯ ಬಂಡಲ್ ಓಪನ್ ಆಗಿತ್ತು ಅಂತ ಹೇಳಿ. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಕಾಲೇಜಿನಲ್ಲಿ ಕೆಲವೊಂದಿಷ್ಟು ವಾಗ್ವಾದಗಳು ಕೂಡ ನಡೆಯುತ್ತೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಹಾಗೆ ಅಭ್ಯರ್ಥಿಗಳಿಗೆ. ಅದಾದ ನಂತರ ಇವಾಗ ಕೆಪಿಎಸ್ಸಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು, ಯಾವುದೇ ರೀತಿ ಬಂಡಲ್ ಓಪನ್ ಆಗಿಲ್ಲ. ಅಂದರೆ ಅಲ್ಲಿರುವಂತಹ ಮೇಲ್ಗಡೆ ಹಾಕಿರುವಂತಹ ಒಂದು ಪ್ಲಾಸ್ಟಿಕ್ ಕವರ್ ಹರಿದೋಗಿದೆ, ಅದು ಕೂಡ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಶ್ನೆ ಪತ್ರಿಕೆಯನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಪ್ಲಾಸ್ಟಿಕ್ ಕವರ್ ಹರಿದೋಗಿದೆಯೇ ಹೊರತು ನಾವು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀವಿ. ಅಂದರೆ ನಾವು ಚೆಕ್ ಮಾಡಿನೇ ಎಲ್ಲವನ್ನು ಕೂಡ ಕಳಿಸಿದ್ದೀವಿ. ಅಲ್ಲಿ ಏನು ಕ್ವಶನ್ ಪೇಪರ್ ಬಂಡಲ್ ಏನಿರುತ್ತೆ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ವಾಹನ ಆಗಿರಬಹುದು, ಅದರ ಟ್ರಂಕ್ಗಳಾಗಿರಬಹುದು, ಹಾಗೆ ಅಲ್ಲಿ ಹಾಕಿರುವಂತಹ ಎವಿಡೆಂಟ್ ಕವರ್ಗಳೇನಿದೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾವು ಪರಿಶೀಲಿಸಿನೇ ಕಳಿಸಿರುವಂಥದ್ದು. ನಮ್ಮಿಂದ ಯಾವುದೇ ರೀತಿ ತಪ್ಪಾಗಿಲ್ಲ. ಆದರೆ ಒಳಗೆ ಯಾವುದೇ ರೀತಿ ಏನು ಪ್ರಶ್ನೆ ಪತ್ರಿಕೆ ಹಾಳಾಗಬಾರ್ದು ಅಥವಾ ಎವಿಡೆಂಟ್ ಕವರ್ಗಳು ಹಾಳಾಗಬಾರ್ದು ಅಂತ ಹೇಳಿ ಮೇಲ್ಗಡೆ ಏನು ಪ್ಲಾಸ್ಟಿಕ್ ಕವರ್ನ ಹಾಕಿರ್ತೀವಿ ಆ ಒಂದು ಪ್ಲಾಸ್ಟಿಕ್ ಕವರು ಸಾಗಿಸುವಂತಹ ಸಂದರ್ಭದಲ್ಲಿ ಹರಿದೋಗಿದೆ. ಸೊ ಹೀಗಾಗಿ KPSCಯದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳಿ ಅಲ್ಲಿ ತಿಳಿಸಿರುವಂಥದ್ದು. ಆದರೆ ನಿಜಕ್ಕೂ ಕೂಡ KPSC ಎಲ್ಲವನ್ನೂ ಕೂಡ ಗಮನಿಸಬೇಕಾಗುತ್ತೆ. ಯಾಕಂತ ಹೇಳಿದರೆ ಇದು ಯಾವುದು ಅಂದರೆ ನಾವು 10ನೇ ಕ್ಲಾಸು ಅಥವಾ PUC ಪರೀಕ್ಷೆಯನ್ನು ನಡೆಸುವಂತಹ ಸಂದರ್ಭದಲ್ಲೂ ಕೂಡ ನಾವು ಶಿಕ್ಷಕರು ಬಂದು ಅಲ್ಲಿ ಕ್ವಶನ್ ಪೇಪರ್ ಓಪನ್ ಮಾಡೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳಿಗೆ ಒಂದ್ಸಲ ತೋರಿಸ್ತಾರೆ ಯಾವುದೇ ರೀತಿ ಇದು ಓಪನ್ ಆಗಿಲ್ಲ ಅಂತ ಹೇಳಿ. ಅಂತಹ ಸಾಮಾನ್ಯ ಪರೀಕ್ಷೆಯಲ್ಲೇ ತೋರಿಸುವಂತಹ ಸಂದರ್ಭದಲ್ಲಿ, ಆದರೆ ಇದು ಕರ್ನಾಟಕದ ಅತ್ಯುನ್ನತ ಹುದ್ದೆಗಳಿಗಾಗಿ ನಡೆಯುವಂತಹ ಪರೀಕ್ಷೆ. ಈ ಒಂದು ಪರೀಕ್ಷೆಯಲ್ಲಿ ಈ ರೀತಿಯ ಲೋಪದೋಷಗಳು ಆಗಿದ್ರೂ ಕೂಡ ಏನು KPSC ತನ್ನನ್ನು ತಾನು ಸಮರ್ಥಿಸಿಕೊಳ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಹುಚ್ಚುತನ ಅಂತಲೇ ಹೇಳ್ಬೋದು. ಹಾಗೆ ಈ ಹಿಂದೆಯೂ ಕೂಡ ಅಭ್ಯರ್ಥಿಗಳು ಸಾಕಷ್ಟು ಅಂದರೆ ಹಾಲ್ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಕೂಡ ಹೇಳಿದ್ದು ನಮ್ಮ ಮುಂದೆಯೇ ಕ್ವಶನ್ ಪೇಪರ್ ಕೂಡ ಪ್ರಿಂಟ್ ಆಗ್ತಾ ಇತ್ತು ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ನಿಜಕ್ಕೂ ಕೂಡ KPSC ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗೆ ಸರ್ಕಾರವೂ ಕೂಡ ಇದನ್ನೆಲ್ಲವನ್ನು ಗಮನಿಸಿ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅಶ್ವಿನಿ. ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.